ರಾಗಿ ಸರಿ ಮಾಡೋಣ ಅಂತ ನಾವು ಹೋದರೆ ಮನೆಯೆಲ್ಲ ರಾಗಿಮಯ ಆಗೋಯಿತು. ಯಾಕಪ್ಪ ಚೈತ್ರ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಮಗಳಿಗೆ ಬೆಳಗ್ಗೆ ಹೊತ್ತು ರಾಗಿ ಸರಿ ಕೊಡ್ತೀವಿ, ಇಲ್ಲ ನೈಟ್ ಹೊತ್ತು ರಾಗಿ ಸರಿ ಕೊಡ್ತೀವಿ, 2 ಟೈಮಲ್ಲಿ 1 ಟೈಮು. ಇವತ್ತು ರಾತ್ರಿ ಕೊಡೋಣ ಅಂತ ಹೋದರೆ ಇರಲೇ ಇಲ್ಲ. ಸೊ ನೆಕ್ಸ್ಟ್ ಡೇ ನಾವು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಬೇಕಾಗಿರೋ ಥರ ಐಟಮ್ಸ್ ಅಂದರೆ ಬೇಳೆಕಾಳು, ಹುರುಳಿಕಾಳು, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ನವಣೆ, ಗೋಧಿ, ಅಕ್ಕಿ, ಕೆಂಪಕ್ಕಿ, ಕಡಲೆಕಾಳು, ಕಡಲೆಬೇಳೆ, ಹುರ್ಗಡ್ಲೆ, ಸಾಬೂದಾನ, ಜೋಳ, ರಾಗಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರೋದು, ಓಟ್ಸು, ಜೀರಿಗೆ, ಮೆಣಸು, ಕಡಲೆಕಾಳು, ಈ ಥರ ತುಂಬ ಐಟಮ್ಸ್ ಬೇಕಾಗುತ್ತೆ. ಇದನ್ನೆಲ್ಲ ನಾವು ತೊಳೆದು ಹಾರಾಕಿದ್ವಿ. ಆ ಟೈಮಲ್ಲೇ ನನ್ನ ಮಗಳು ರಾಗಿನ ಮನೆ ಫುಲ್ಲು ಹರಡಿ ರಾಗಿಮಯ ಮಾಡಿಬಿಟ್ಲು. ಈ ಸರಿ ಮಾಡೋದಕ್ಕೆ ಎಲ್ಲ ಐಟಮ್ಸ್ನು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಒಂದೊಂದೇ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದೊಂದು ಐಟಮನ್ನೇ ಫ್ರೈ ಮಾಡ್ಕೊತಾ ಹೋಗಬೇಕು. ಯಾಕೆ ಫ್ರೈ ಮಾಡಬೇಕು ಅಂದರೆ, ಮಕ್ಕಳಿಗೆ ಹೊಟ್ಟೆ ನೋವು ಬಂದುಬಿಡುತ್ತೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೋಡ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾವು ಯೂಶಲಿ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಕಲ್ಲಲ್ಲಿ ಕುಟ್ಟಿ ಹಾಕ್ತೀವಿ. ಯಾಕಂದರೆ ರಾಗಿ ಸರಿ ಮಿಲ್ಗಳಲ್ಲಿ ಅದನ್ನು ಅಂಟಂಟಾಗುತ್ತೆ ಅಂತ ಅಂದ್ಬಿಟ್ಟು ಮಾಡಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಆರಿಸಿ ಅದನ್ನು ಮಿಲ್ಗೆ ಎತ್ಕೊಂಡು ಹೋಗ್ತಾಯಿದ್ವಿ. ಅದೇ ಟೈಮಲ್ಲಿ ಮನೇಲಿ ಅಕ್ಕಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ತೊಳೆದು ಒಣಗಾಕೊಂಡಿದ್ದಂತಹ ಅಕ್ಕಿನ ನಾವು ಇಲ್ಲಿ ಅದ್ರ ಜೊತೆಗೆ ತೊಗೊಂಡೋದ್ವಿ. ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಘಮ ಘಮ ಅಂತ ಇರುತ್ತೆ. ಅದರಿಂದನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಇದನ್ನು ನಾವು 2-3 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಮನೇಲೇ ಹೋಮ್ ಮೇಡ್ ಮಾಡಿದಂಥ ರಾಗಿ ಸರಿ ರೆಡಿಯಾಗಿರುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ತಳ ಬಿಡೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ನಮ್ಮ ಮನೆಯಲ್ಲೇ ಮಾಡಿದಂತಹ ರುಚಿಯಾದ ರಾಗಿ ಸರಿ ರೆಡಿ. ಇದು 3-4 ತಿಂಗಳವರೆಗೂ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಬೋದು, ಡಿಪೆಂಡಿಂಗ್ ಆನ್ ದ ಕಿಡ್. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಮಗುಗೆ ಇಷ್ಟ ಆಗಿ ಸೆಟ್ ಆದರೆ ನೀವು ಆಮೇಲೆ ಜಾಸ್ತಿ ಮಾಡ್ಕೊಂಡು. ಮೀನ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದರೆ ನಮ್ಮ ಬೇಬಿ ನಾನು ಹೆಲ್ಪಿಂಗಿಗೆ ಬರ್ತೀನಿ ಅಂತ ಅವ್ರ ಅಜ್ಜಿದೊಂದು ಸ್ಕಾರ್ಫ್ ಸಿಕ್ತು ಕ್ಲೀನಿಂಗ್ ಟೈಮಲ್ಲಿ. ಅದನ್ನು ಹಾಕ್ಕೊಂಡು ಅಲ್ಲೇ ಸಿಕ್ಕಂತಹ ಗಾಗಲ್ಸ್ ಹಾಕ್ಕೊಂಡು ಮನೆಯೆಲ್ಲ ಓಡಾಡಿದ್ದು ಅಷ್ಟೇ ಸಾಕಾಗಲ್ಲ ಅಂತ ನೀವೇ ನೋಡಿ ಏನು ಮಾಡಿದ್ದಾಳೆ ಅಂತ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಲ್ವಾ, ಒಳ್ಳೆ ಬಾಣಂತಿಗೆ ಹಾಕಿರೋ ಥರ ಹಾಕಿದ್ದತ್ತು. ನಮ್ಮೊಂಥರ ಮಜಾ ಇವಳನ್ನ ಈ ಥರ ಅವಳಿಗೆ ಏನೇನು ಇಷ್ಟನೋ ಅದೆಲ್ಲ ಮಾಡ್ತಾ ಇರ್ತಾರೆ. ಅದಾದಮೇಲೆ ಅವ್ರ ತಾತನ ಥರ ಪಂಚೆ ಕಟ್ಕೊತೀನಿ ಅಂತ ಪಂಚೆನೂ ಕಟ್ಕೊಂಡ್ರು. ಅವ್ರ ಅಜ್ಜಿ ಅದೇ ಹೇಳ್ತಾ ಇದ್ದಾರೆ, ಅವ್ರ ತಾತನೂ ಹಿಂಗೆ ಕಟ್ಕೊಳ್ತಾ ಇದ್ದಿದ್ದು ಹೊಟ್ಟೆ ಮೇಲೆ ಅಂತ. ಸೊ ಮನೆಯೆಲ್ಲ ಓಡಾಡ್ತು, ಎಲ್ಲರಿಗೂ ತೋರಿಸ್ತು ಬಂದಿದ್ದು. ಇನ್ನೇನೆ ನಾನು ಕ್ಲೀನ್ ಮಾಡ್ತಾ ಇದ್ದಿದ್ದನ್ನು ನೋಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಅವಳು ಮನೆಯೆಲ್ಲ ಒರೆಸ್ತಾ ಇದ್ದಾಳೆ. ಆಯಿತು ಅಂತ ಅಂದ್ಬಿಟ್ಟು ಸಂಜೆ ಹೊತ್ತಿಗೆ ನಾವು ಮನೆಯಲ್ಲಿ ಹಪ್ಳ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹಪ್ಳ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಂಡಿಗೆನೂ ಹಪ್ಳನೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 4 ಗ್ಲಾಸ್ ನೀರು ಕುದಿಯೋಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಅಡುಗೆ ಸೋಡಾ, ಉಪ್ಪು ಮತ್ತು ಈ ಥರ ಖಾರ ಅಂತಲೇ ಬರುತ್ತೆ ಹಪ್ಳಕ್ಕೆ, ಆ ಖಾರ 1 ಸ್ಪೂನ್ ಹಾಕಿದ್ರೆ ಸಾಕು. ಅದೆಲ್ಲ ಚೆನ್ನಾಗಿ ಕುದ್ದು ಟ್ರಾನ್ಸ್ಪರೆಂಟ್ ಆಗಿರೋದು ಸ್ವಲ್ಪ ಮಿಲ್ಕಿ ಥರ ಆಗಬೇಕು. ಈ ಥರ ಆದಾಗ ಅದು ರೆಡಿ ಆಗ್ತಾಯಿದೆ ಅಂತ ಅರ್ಥ. ಈ ಥರ ಕುದಿಬೇಕಾದ್ರೆ ನಾವು 1 ರೌಂಡ್ ಆಲ್ರೆಡಿ ಸ್ಪೈಸಿ ಇಲ್ಲದೇ ಪ್ಲೇನಾಗಿ ಮಾಡ್ಕೊಂಡಿದ್ವಿ. ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ರುಬ್ಬಿ ಹಾಕ್ಬಿಟ್ಟು ಖಾರವಾಗಿ ನಮಗೋಸ್ಕರ ನಾವು ಮಾಡ್ಕೊಳ್ತಾಯಿದ್ವಿ. ಚೆನ್ನಾಗಿ ಕುದಿಬೇಕಾದ್ರೆ ನಾವಿಲ್ಲಿ 4 ಗ್ಲಾಸ್ ನೀರಿಗೆ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಇದು ಬರೀ ಅಕ್ಕಿ ಹಿಟ್ಟಲ್ಲ, ಅಕ್ಕಿ ಹಿಟ್ಟು 2 ಗ್ಲಾಸ್ ಅಂದರೆ 1 ಗ್ಲಾಸ್ ಆಗುವಷ್ಟು ನಾವು ಸಾಬೂದಾನನ ಹಾಕ್ಕೊಂಡಿದ್ವಿ. ಆ ಅಕ್ಕಿ ಹಿಟ್ಟು ಮಿಕ್ಸ್ಚರ್ನ ನಾವಿಲ್ಲಿ 2 ಗ್ಲಾಸಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದು ಅಕ್ಕಿ ಹಿಟ್ಟನ್ನ 2 ಗ್ಲಾಸ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಾವು ಈ ಥರ ಎಲ್ಲ ಮಾಡಬೇಕಾದ್ರೆ ಮಕ್ಕಳು ಮನೇಲಿ ಸುಮ್ಮನೆ ಇರ್ತಾರೆ. ನಾನು ಅಂತ ನನ್ನ ಮಗಳು ಕೂಡ ಹಠ ಮಾಡ್ತಾಯಿದ್ಲು. ಅವಳಿಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡಿ ನಮ್ಮ ಅತ್ತೆ ಮಾಡ್ತಾಯಿದ್ರು, ನಾನು ಅವಳಿಗೆ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ. ಮೀನ್ ಮೈನೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಚೆನ್ನಾಗಿ ಹೇಗೆ ಮುದ್ದೆನ ಆಡಿಸ್ಕೊಳ್ತಿದ್ವಿ ಗೊತ್ತಾ, ಅದೇ ಥರ ಆಡಿಸ್ಕೊಳ್ಳೋದು ಇದು. ಇದನ್ನು ಕೂಡ ನಾವು ಮುದ್ದೆ ಫಾರ್ಮ್ಯಾಟ್ ಆಗೇನೆ ಮಾಡ್ಕೊಳ್ಳೋದು. ನಮಗೆ ಪ್ರೆಸ್ಸಿಂಗ್ಗೆ ತುಂಬ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಈ ಥರ ಪ್ರಾಸೆಸ್ ನಾವು ಫಾಲೋ ಮಾಡ್ತೀವಿ. ಇದು ನಮ್ಮ ಅತ್ತೆ ಮಾಡೋ ಒನ್ ಆಫ್ ದ ಫಾರ್ಮ್ಯಾಟ್ಸ್ ಅಥವಾ ಒನ್ ಆಫ್ ದ ಸಂಡಿಗೆಗಳಲ್ಲಿ ಒಂದು. ತುಂಬ ಥರ ಹಪ್ಳಗಳು ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ. ನೆಕ್ಸ್ಟ್ ಇಯರ್ ನಮ್ಮ ಮನೇಲಿ ಗ್ಯಾಸ್ ಕಮ್ಮಿ ಇರೋದ್ರಿಂದ ನಾವು ಲಿಮಿಟೆಡಾಗಿ ಈ ಸತಿ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಆಮೇಲೆ ಚೆನ್ನಾಗಿ ತೆವಟ್ಕೊಂಡು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕಿ ಬಿಡಬೇಕು. ಲೋ ಫ್ಲೇಮಲ್ಲಿ ಹಾಕಿ ಬಿಟ್ಟಾಗ ನೀರು ಕೈಯಲ್ಲಿ ತಗೊಂಡು ಉಂಡೆ ಕಟ್ಟೋಕ್ಕಾಗೋ
ಥರ ಅಷ್ಟು ಬೆಂದಿದ್ರೆ ಅದು ಬೆಂದಿದೆ ಅಂತ ಅನ್ಸುತ್ತೆ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಮುದ್ದೆ ಕಟ್ಟಿದ್ದೀವಿ. ಆ ಮುದ್ದೆ ಕಟ್ಟೋಕ್ಕೆ ಮುಂಚೆ ಒಂದ್ಸರಿ ಚೆನ್ನಾಗಿ ತೊಳಿಸ್ಕೊಂಡು ನೀರು ಕಾಯಿ ಮಾಡ್ಕೊಂಡು ಬಿಸಿ ಇರೋ ಕಾರಣ ನೀರು ಕಾಯಿ ಮಾಡ್ಕೊಂಡು ಸ್ವಲ್ಪ ತೊಗೊಂಡು ನಾವು ಹೇಗೆ ಮುದ್ದೆ ಕಟ್ಕೊತೀವಿ ನೀರು ಹರ್ಕೊಂಡು ಮುದ್ದೆ ಕಟ್ಕೊಂಡು ಒಂದು ಪಾತ್ರೆನ ಮುಚ್ಚಿಟ್ಕೊಂಡು. ಯಾಕೆ ಮುಚ್ಚಿಟ್ಕೊಳ್ತೀವಿ ಅಂತಂದರೆ ಬಿಸಿ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಚಕ್ಲಿ ಹೋಳಲ್ಲೇ ನಾವು ಮಾಡ್ಕೋತಾ ಇರೋದು. ನೀರು ಹಾಕ್ಕೊಂಡು ಅದಕ್ಕೊಂಚೂರು ತ್ಯಾವ ಆದಮೇಲೆ ಈ ಥರ ನಾವು ಮಾಡಿಟ್ಕೊಂಡಿರುವಂತಹ ಹಪ್ಳದ ಬ್ಯಾಟರ್ನ ಹಾಕಿ ಅದನ್ನು ಚೆನ್ನಾಗಿ ಒತ್ತಬೇಕು. ನನ್ನ ಮಗಳು ನನ್ನ ಕೈಯಲ್ಲೇ ಇದ್ದಿದ್ದ ಕಾರಣ ನಾನು ಒತ್ತಕ್ಕಾಗಲಿಲ್ಲ. ಇವಳಿರೋದ್ರಿಂದ ನಾವು ಜಾಸ್ತಿನೂ ಮಾಡೋಕ್ಕೆ ಹೋಗಲಿಲ್ಲ. ಎರಡೇ ಇನ್ನೊಂದು ಗ್ಲಾಸ್ ಹಾಕಿರೋದ್ರಿಂದ ಒಬ್ರಿಗೆ ಹೊತ್ಬೋದು ಅಂದ್ಬಿಟ್ಟು ಅವ್ರು ಒತ್ತುತ್ತಾಯಿದ್ರು. ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ಹೊತ್ತಬೇಕಾದ್ರೆ. ನೀವೇ ನೋಡಿ, ಇದು ಡ್ರೈ ಆದಮೇಲೆ ಕಂಪ್ಲೀಟಾಗಿ ಒಂದು ಸತಿ ಶಾರ್ಟ್ಸಲ್ಲಿ ನಾನು ನಿಮಗೆ ಹೇಗೆ ಬಂದಿದೆ ಅಂತ ಟೇಸ್ಟು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಷ್ಟನ್ನು ಮಾಡೋ ಅಷ್ಟರಲ್ಲಿ ನನ್ನ ಮಗಳನ್ನ ನಾವು ಅವಾಯ್ಡ್ ಮಾಡೋ ಅಷ್ಟರಲ್ಲಿ ನಮಗೆ ಸಾಕಾಗೇ ಹೋಯ್ತು. ಇದನ್ನು ಮಾಡೋದು ಒಂದು ಟೆನ್ಷನ್ ಆದರೆ ಇದನ್ನು ಕಾಪಾಡ್ಕೊಳ್ಳೋದು ನನ್ನ ಮಗಳ ಹತ್ರ ಇನ್ನೂ ಒಂದು ಟೆನ್ಷನ್ನು. ಹೆಂಗೆ ಕಾಪಾಡ್ಕೊಂಡ್ವಿ ಅಂತ ಕೇಳಿದ್ರೆ ಹುಳ ಉದ್ದುದ್ದ ಇರೋದಕ್ಕೆ ಹುಳ ಅಂತ ಅಂದ್ಬಿಟ್ಟು ಅವಳನ್ನ ನಾವು ಅವಾಯ್ಡ್ ಮಾಡಿಸ್ತೀವಿ. ಇದು 3ರಿಂದ 4 ದಿನ ಚೆನ್ನಾಗಿ ಬಿಸಿಲಲ್ಲಿ ಕಾದ್ರೆ ರೆಡಿ ಆಗೋಗುತ್ತೆ ಚೆನ್ನಾಗಿ. ಅಷ್ಟರಲ್ಲಿ ನನ್ನ ಮಗಳು ಆಗಲಿ ನಾನು ಟಾಲ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದಾಗಿ ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಥರ ಹೋಗ್ತಾ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್